ಮರ್ಯಾದೆ ಪ್ರಶ್ನೆ 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 ನಿಮ್ಮ ಮರ್ಯಾದೆ ಪ್ರಶ್ನೆ ನಮ್ಮ ಇಂಡಸ್ಟ್ರಿಗೆ ಮರ್ಯಾದೆ ಪ್ರಶ್ನೆ ಅಪ್ಪ ಉಳಿಸಿ ಮಾನ ಉಳಿಸಿ ಥ್ಯಾಂಕ್ ಯು. ಮಿಡಲ್ ಕ್ಲಾಸ್ ಸ್ಟ್ರಗಲ್ಸು ಅಥವಾ ತುಂಬ ದುಡ್ಡು ಮಾಡಿದವ್ರದ್ದು ಅಂತ ತಿನ್ ಲೈನ್ ಇರುತ್ತೆ, ಅದನ್ನು ತುಂಬ ಚೆನ್ನಾಗಿ ಟಚ್ ಮಾಡ್ತಾರೆ ಡೈರೆಕ್ಟರ್ ನಾಗರಾಜ್ ಅವರು. ಒಳ್ಳೆಯದಾಗಲಿ. ಆ್ಯಕ್ಚುಲಿ ನಾನು ರಿವ್ಯೂ ಕೊಡೋಕ್ಕೂ ಮುಂಚೆ ಒಂದು ಹೇಳಬೇಕು, ನಾನು ಮತ್ತು ರಾಖಿ ಇಬ್ಬರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ. ಈ ಮೂವಿ ನೋಡಿ ಪ್ರೌಡ್ ಫೀಲ್ ಬರುತ್ತೆ ನಿಮಗೆ, ನನ್ನ ಫ್ರೆಂಡ್ ರಾಖಿ ಅಂತ ಹೇಳ್ಕೊಳಕ್ಕೆ ಅಂತ ರಾಖಿ ಹೇಳ್ದ. ಆ್ಯಕ್ಚುಲಿ ಮೂವಿ ನೋಡಾದ್ಮೇಲೆ ಅನಿಸಿದೆ ನಿಜವಾಗ್ಲೂ ನನಗೊಂದು ಪ್ರೌಡ್ ಫೀಲ್ ಬರ್ತಿದೆ. ನಾವೆಲ್ಲ ಮರ್ಯಾದೆ ಅಂದರೆ ಬೇರೆ ಏನೋ ಅಂದ್ಕೊಂಡಿರ್ತೀವಿ, ಬಟ್ ಆ್ಯಕ್ಚುಲಾಗಿ ಸಿನಿಮಾ ಒಂದು ಮೆಸೇಜ್ ಕೊಡುತ್ತೆ ಮರ್ಯಾದೆ ಅಂದರೆ ಏನು ಅಂತ. ಸೊ ದಟ್ ಮೆಸೇಜ್ ವಾಸ್ ರಿಯಲಿ ಗುಡ್. ಆ್ಯಂಡ್ ತುಂಬ ದಿನಗಳ ನಂತರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಒಳ್ಳೆ ಒಂದು ಮೆಸೇಜ್ ಇರುವಂಥ ಫಿಲಮ್ ನೋಡ್ತಾ ಇರೋದು. ಸೊ ಇಷ್ಟು ದಿನ ನಾವು ಝೊಮ್ಯಾಟೊ ಬಾಯ್ ಆಗಿರ್ಬೋದು, ಪ್ರತಿಯೊಬ್ಬರು ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಈಸಿಲಿ ಹೇಳ್ತಿದ್ವಿ ಬಂದ್ಬಿಡಿ 3rd ಫ್ಲೋರ್ಗೆ 4th ಫ್ಲೋರ್ಗೆ ಅಂತ. ಸೊ ಈ ಮೂವಿ ನೋಡಿದ್ಮೇಲೆ ಒಂದು ಆ್ಯಕ್ಚುಲಿ ತುಂಬ ಒಂದು ಕೆಲವಷ್ಟು ವಿಚಾರಗಳು ನನಗೂ ಕನೆಕ್ಟ್ ಆಯಿತು ಪರ್ಸ್ನಲಿ. ಸಾಕಾಗಿತ್ತು ಸಿನಿಮಾ, ಶುಡ್ ವಾಚ್. ಸಮಾಜ ಶ್ರೇಣೀಕೃತಗೊಂಡಾಗ ಮುಗ್ಧ ಮನಸ್ಸು ಮನೆತನಗಳು ಚೂರು ಚೂರಾಗಿ ಒಡೆದು ಹೋದಾಗ ಅತಿರೇಕವಾಗಿ ಆಯ್ಕೆಗಳನ್ನ ತಗೊಳ್ಳೋದೇ ಒಂದು ದಾರಿಯಾಗಿ ಕೊನೆ ದಾರಿಯಾಗಿ ಉಳ್ಕೊಂಡಾಗ ಏನಾಗಬಹುದು ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಒಳ್ಳೆ ಒಂಥರ ಮನ ಮುಟ್ಟುವಂಥ ಮನ ಕಲಕುವಂಥ ಸಂದೇಶದ ಜೊತೆಗೆ ಅಖಾಡಕ್ಕೆ ಇಳಿದಿದ್ದಾರೆ ಮರ್ಯಾದೆ ಪ್ರಶ್ನೆ ತಂಡ ಅಂತಲೇ ಹೇಳ್ಬೋದು. ಸುಮಾರು ಒಳ್ಳೊಳ್ಳೆ ವಿಚಾರಗಳಿದೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ. ಮೊದಲನೇದು ಅವ್ರು ಏನು ಅಂದ್ಕೊಂಡಿದ್ರು ಕಾನ್ಸೆಪ್ಟ್ ಡೆಲಿವರಿ ಮಾಡಬೇಕು ಅಂತ ಅಂದರೆ, ಕುಡಿದು ಓಡಿಸೋದ್ರಿಂದ ಎಷ್ಟೆಲ್ಲ ಅಪಘಾತಗಳಾಗತ್ತೆ, ಎಷ್ಟೆಲ್ಲ ತೊಂದರೆಗಳಾಗತ್ತೆ, ನೋವುಗಳಾಗತ್ತೆ, ಎಷ್ಟು ಜೀವ ಎಲ್ಲ ಹೋಗಿರೋದನ್ನು ನಾವು ನೋಡ್ತಾನೆ ಬರ್ತಾಯಿದ್ದೀವಿ. ಸೊ ಬರೀ ಕುಡಿದು ಓಡಿಸೋದಷ್ಟೇ ಅಲ್ಲ, ಓಡಿಸುವಾಗ ನಾರ್ಮಲಾಗಿ ಓಡಿಸುವಾಗ್ಲೂ ತುಂಬ ಕೇರ್ಫುಲ್ಲಾಗಿರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನಾಗರಾಜ್ ಸ್ವಾಮಿಯಾಗಿ ಮೊದಲ ನಿರ್ದೇಶನ, ಮೇಲ್ವರ್ಗದ ಬಲ ಮತ್ತು ಮಧ್ಯಮ ವರ್ಗದ ಬವಣೆ, ಈ ಒಂದು ವರ್ಗ ಸಂಘರ್ಷನ ಅತಿ ಸೂಕ್ಷ್ಮವಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಶ್ರೀಕಾಂತ್ ವೆಲ್ಲೂರಿ ಅವರ DOP ಮತ್ತು ಇಡೀ ತಂಡದ ಕೆಲಸ ತುಂಬ ಚೆನ್ನಾಗಿದೆ. ಮೊದಲನೇದಾಗಿ ಸಿನಿಮಾಯಿಂದ ಆಚೆ ಬರೋದಕ್ಕೆ ಒಂದು 10 ನಿಮಿಷ ಆಯಿತು. ತುಂಬ ಕನೆಕ್ಟ್ ಆಗಿಬಿಟ್ವಿ, ಮೀನ್ಸ್ ಎಮೋಷ್ನಲಿ ಎಲ್ರಿಗೂ ಹತ್ರ ಆಗುವಂಥ ಮೂವಿ ಅಂತಲೇ ಹೇಳ್ಬೋದು. ಸಿನಿಮಾ ಶುರುನಲ್ಲಿ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಜೊತೆಗೆ ಶುರುವಾಗಿ ಆ ಪ್ಲಾಟ್ ಓಪನ್ ಆಗಿದ ತಕ್ಷಣ ಒಂದು ಬ್ಯಾಂಕ್ ಜೊತೆ ಇಡೀ ಸಿನಿಮಾ ನೋಡಿಸ್ಕೊತಾ ಹೋಗುತ್ತೆ. ಒಂದು ಮಿಡಲ್ ಕ್ಲಾಸ್ ತೊಂದರೆಗಳು, ಆಮೇಲೆ ಟ್ರಾಫಿಕ್ ವೈಲೇಷನ್ ಬಗ್ಗೆ ಇರ್ಬೋದು, ಸಾಮಾಜಿಕ ಕಾಳಜಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಪರಕಾಯ ಪ್ರವೇಶ ಮಾಡಿಸ್ಬಿಡ್ತಿಲ್ಲ, ಯಾಕಂದರೆ ನಾನು ಆ ಒಂದು ಸಿನಿಮಾದ ಒಂದು ಚೌಕಟ್ಟಲ್ಲಿ ನಾನು ಅಲ್ಲಿದ್ದೀನಿ, ಅಲ್ಲಿ ನಾನು ಜೀವಿಸ್ತಾ ಇದ್ದೀನಿ, ಅಲ್ಲಿ ಬಾಳ್ತಾ ಇದ್ದೀನಿ. ಈ ಪಾತ್ರಗಳೆಲ್ಲ ನನ್ನ ಸುತ್ತ ನಡೀತಾ ಇದ್ದಾವೆ. ಇದು ಆ್ಯಕ್ಚುಲಿ ಸಿನಿಮಾ ಪರದೆ ಮೇಲೆ ಇಲ್ಲ, ನನ್ನ ಮುಂದೆ ನಡೀತಾ ಇದೆ, ಇದು ನನ್ನ ಕಣ್ಣು ಮುಂದೆ ನಡೀತಾ ಇದೆ ಅನ್ನೋಷ್ಟು ಮಟ್ಟಿಗೆ ನೈಜವಾಗಿ ತೆಗೆದಿರೋಂಥ ಒಂದು ಸಿನಿಮಾ. ವೆರಿ ಬ್ಯೂಟಿಫುಲಿ ಮೇಡ್. ತುಂಬ ಚೆನ್ನಾಗಿತ್ತು. ಎಲ್ಲ ನಟರು ಎವ್ರಿಬಡಿ ಈಸ್ ಆ್ಯಕ್ಟೆಡ್ ರಿಯಲಿ ವೆಲ್. ರಾಕೇಶ್ ಇರಲಿ, ಶೈನ್ ಇರಲಿ, ಶ್ವೇತಾ ಅವ್ರು ಇರಲಿ, ಇಲ್ಲ ಎಲ್ಲ ಆ್ಯಕ್ಟರ್ಸ್, ಪ್ರಭು ಇರಲಿ, ದೇವ್ ಡನ್ ಆ್ಯನ್ ಆ್ಯಪ್ಟ್ ಜಾಬ್. ಮರ್ಯಾದೆ ಪ್ರಶ್ನೆ ಬರೀ ಹೈ ಕ್ಲಾಸು ಮಿಡಲ್ ಕ್ಲಾಸಿಗೆ ಮಾತ್ರ ಅಲ್ಲ. ಐ ಥಿಂಕ್ ಮರ್ಯಾದೆ ಹೋದರೆ ಎಲ್ಲ ಕ್ಲಾಸ್ಗೂ ಆ್ಯಕ್ಚುಲಿ ವಹಿಸುತ್ತೆ ಅದು. ವೆನ್ ಇಟ್ ಕಮ್ಸ್ ಟು ಒಂದು ಲೈಫ್, ನಮ್ಮದೊಂದು ಜೀವ, ಇದು ಒಂದೇ ಜೀವ, ಒಂದೇ ಸಾರಿ ನಾವು ಬಾಳೋದು, ಆ್ಯಂಡ್ ಒಂದು ಸಾರಿ ಹೋದರೆ ಮುಗೀತು ಅಂತ ಅರ್ಥ ಅಲ್ವಾ. ಸೊ ಆ ಒಂದು ಮೆಸೇಜ್ ಏನಿದೆ ಅಲ್ಲ, ಥ್ರೂ ಒಂದು ನಮ್ಮ ಲೈಫಲ್ಲಿ ಆಗೋ ಇನ್ಸಿಡೆಂಟ್, ಸ್ಪೆಷಲಿ ಹಿಟ್ ಆ್ಯಂಡ್ ರನ್ ಕೇಸ್, ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್, ಇಂಥದ್ರಲ್ಲೆಲ್ಲ ಹೇಗಾಗುತ್ತೆ ಅಂದರೆ ಡೆಫಿನೆಟ್ಲಿ ಒಂದು ಸಾರಿ ಏನಾದರೂ ಜೀವ ಹೋಯಿತು ಅಂದರೆ ದ್ಯಾಟ್ಸ್ ಇಟ್. ಈ ಸಿನಿಮಾ ಬಗ್ಗೆ ಆನೆಸ್ಟಾಗಿ ಹೇಳಲಿಲ್ಲ ಅಂದರೆ ಅದು ನಮ್ಮ ಮರ್ಯಾದೆ ಪ್ರಶ್ನೆ ಆಗೋಗುತ್ತೆ. ಸೊ ಒಂದು ಮಿಡಲ್ ಕ್ಲಾಸ್ ಓರಿಯೆಂಟೆಡ್ ಸಬ್ಜೆಕ್ಟು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪಾತ್ರಗಳನ್ನ ಸಬ್ಜೆಕ್ಟಿಗೆ ತಕ್ಕಂತೆ ಎಳೆದಿದ್ದಾರೆ. ಡೈರೆಕ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. DOP ವರ್ಕ್ ತುಂಬ ಚೆನ್ನಾಗಿದೆ. ಸೊ ಆಲ್ ದ ವೆರಿ ಬೆಸ್ಟ್. ಜಾಲಿ ಜಾಲಿ. ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಧ್ಯಮದವ್ರಿಗೆ ನಮ್ಮ ಎಂಟೈರ್ ತಂಡದ ಪರವಾಗಿ ಧನ್ಯವಾದಗಳು.